ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಮೊದಲಿಗೆ ಸ್ನೇಹ ಮತ್ತು ಕಂಠಿ ಇಬ್ಬರೂ ಕೂಡ ಸೂರಣ್ಣನ ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದ್ಬಿಟ್ಟು 2 ಕೊಬ್ಬರಿ ಮಿಠಾಯಿ ಮತ್ತು ಚಕ್ಲಿನ ಕೇಳ್ತಾನೆ ಕಂಠಿ. ಆಗ ಸುರಣ್ಣ ಇದ್ದವರು ನೀನೇ ತಗೊಳಪ್ಪ ಅಂತ ಹೇಳಿದಾಗ ಕಂಠಿ ತಗೋತಾನೆ. ಆಗ ಅಜ್ಜ ಇದ್ದವರು ಅವ್ರ್ಯಾರು ಗೊತ್ತಾಗಿಲ್ವಲ್ಲ ಕಂಠಿ ಅಂತ ಕೇಳ್ತಾರೆ. ಆಗ ಸ್ನೇಹ ಇದ್ದಳು, ಅಜಯ್ಯ ನಾನ್ಯಾರು ನಿಮಗೆ ಗೊತ್ತಾಗಿಲ್ವಾ? ನಾನು ಪುಟ್ಟಕ್ಕನ ಮಗಳು ಅಂತ ಸ್ನೇಹ ಹೇಳ್ತಾಳೆ. ಆಗ ತಾತ ಇದ್ದವರು, ಓ ಅವಳ ನೀನು, ಸಣ್ಣ ವಯಸ್ಸಲ್ಲೇ ಕಲ್ ತುರ್ದೋಳ್ ನೀನು ಅಂತ ಹೇಳ್ತಾರೆ. ಆಗ ಕಂಠಿ ಇದ್ದನು, ಸುರಣ್ಣ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ ಅಂತ ಹೇಳ್ತಾನೆ. ಕಂಠಿದ್ದನು, ಹೌದು ಸುರಣ್ಣ, ನನ್ನ ಹತ್ರ ಒಂದು ವಿಷಯ ಕೇಳ್ಬೇಕಂತ ಅನ್ಕೋತಾ ಇದ್ದೆ. ರಾತ್ರಿ ಹೊತ್ತು ಹಿಂಗೆ ಅಂಗಡಿ ತೆಕ್ಕೊಂಡೇ ಇರ್ತೀಯಲ್ಲ, ತೂಗಾಡ್ತಾ ಕುತ್ಕೊಂಡಿರ್ತೀಯ, ಮತ್ತೆ ಯಾಕೆ ಅಂಗಡಿ ಮುಚ್ಚಿ ಮಲ್ಕೋಬಾರ್ದಲ್ವಾ ನೀನು ಅಂತ ಕೇಳ್ತಾನೆ. ಆಗ ಅಜ್ಜ ಇದ್ದವರು, ಅಂಗಡಿ ಮುಚ್ಚಿದ್ರೆ ಅವಳೇ ನೆನ್ಪಾಗ್ತಾಳಪ್ಪ. ಜನರು ಹೋದಾಗ್ಲಿಂದ ರಾತ್ರಿ ಹೊತ್ತು ನಿದ್ದೆ ಬರಾಕಿಲ್ಲ. ಕಡೆ ಪಕ್ಷ ರಾತ್ರಿ ಓಡಾಡೋ ಜನರಿಗೆ ನನ್ನ ಅಂಗಡಿಯಿಂದ ಉಪಕಾರ ಆಗಲಿ ಅಂತ ಹೇಳಿ ಯಾವಾಗಲೂ ತೆಗ್ದಿರ್ತೀನಿ ಅಂತ ತಾತ ಹೇಳ್ತಾರೆ. ಕಂಠಿ ಕೊಬ್ಬರಿ ಮಿಠಾಯಿ ಮತ್ತೆ ಚಕ್ಲಿದು ದುಡ್ಡು 500 ರೂಪಾಯಿನ ತೆಗೆದು ಕೊಡ್ತಾರೆ. ಆಗ ತಾತ ಇದ್ದವರು, ಚೇಂಜ್ ಇಲ್ವಲ್ಲಪ್ಪ ಅಂತ ಹೇಳ್ತಾರೆ. ಪರವಾಗಿಲ್ಲ ಇಟ್ಕೊಳ್ಳೋಣ ಅಂತ ಹೇಳಿದಾಗ, ಬೇಡ ಬೇಡ, ಋಣ ಉಳಿಸ್ಕೊಂಡ್ರೆ ನಾನು ಹೋಗೋದು ತಡ ಆಯ್ತದೆ, ನಾನು ಬಿರ್ನೆ ಅವಳ್ತಾವ್ ಹೋಗ್ಬೇಕು, ಚಿಲ್ಲರೆ ಕೊಟ್ಬಿಡಪ್ಪ ಅಂತ ಕೇಳ್ತಾರೆ. ಹಾಗೆ ಕಂಠಿ ಮತ್ತೆ ಸ್ನೇಹ ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಪುಟ್ಟಕ್ಕನ ಮನೆಯಲ್ಲಿ ಕೆಲ್ಸಕ್ಕೆ ಬಂದಿದ್ದಂತ ಹುಡುಗಿಗೆ ರಾತ್ರಿ ಕನ್ಸು ಬೀಳ್ತಾ ಇರತ್ತೆ. ಅವಳು ಕನ್ಸಲ್ಲಿ, ನನ್ನ ಬಿಟ್ಟು ಹೋಗ್ಬೇಡಮ್ಮ, ಬಿಟ್ಬಿಡಿ, ನಮ್ಮನ್ನ ಬಿಟ್ಬಿಡಿ. ಅವಳು ಜೋರಾಗಿ ಅಮ್ಮ ಅಂತ ಹೇಳಿ ಚೀರ್ಕೋತಾಳೆ. ಪಕ್ಕದಲ್ಲಿದ್ದು ಸುಮಂಗೆ ಎಚ್ಚರಾಗತ್ತೆ. ಗಾಬರಿಯಿಂದ ಎದ್ದು ನೋಡ್ತಾಳೆ. ಸುಮ ಗಾಬರಿಯಿಂದ ಪುಟ್ಟಕ್ಕನ್ನ ಕರೀತಾರೆ. ಆಗ ಪುಟ್ಟಕ್ಕ ರೂಮ್ ಒಳಗೆ ಬರ್ತಾಳೆ. ಯಾಕವ್ವ ಏನಾಯ್ತೆ ಅಂತ ಕೇಳಿದಾಗ ಸುಮ ಇವು ಹುಡುಗಿ ಕಡೆ ಕೈ ತೋರಿಸ್ತಾರೆ. ಹಾಗೆ ಗೋಪಾಲ ಕೂಡ ಅಲ್ಲಿ ಬರ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಲೈಟ್ ಆನ್ ಮಾಡಿದ್ರಿಂದ ಅವಳಿಗೆ ಎಚ್ಚರಾಗತ್ತೆ. ಪುಟ್ಟಕ್ಕ ಇದ್ದವರು, ಯಾಕವಿ ಅಂತ ಹೇಳಿ ಕೇಳ್ತಾರೆ. ನೀರು ಕೊಡು ಅಂತ ಗೋಪಾಲಂಗೆ ಕೇಳ್ತಾರೆ. ಗೋಪಾಲ ನೀರು ಕೊಡ್ತಾರೆ. ಅವಳು ಗೋಪಾಲ ಅವ್ರನ್ನ ನೋಡಿದ ಕೂಡ್ಲೇನೆ, ಅಮ್ಮ ನಂಗೇನು ಮಾಡಬೇಡಿ, ನನ್ನ ಬಿಟ್ಬಿಡಿ ಅಂತ ಜೋರಾಗಿ ಚೀರ್ಕೋತಾ ಪುಟ್ಟಕ್ಕನ ತಪ್ಕೋತಾರೆ. ಗೋಪಾಲನ್ ಕಡೆ ಕೈ ತೋರಿಸಿ, ಇವರೇ ನಮ್ಮ ಅಮ್ಮನ ಸಾಯಿಸಿದ್ದು, ಇವರೇ ನಮ್ಮ ಅಮ್ಮನ ಕೊಲೆ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ಗೋಪಾಲಂಗೆ ತಲೆ ಕೆಡತ್ತೆ. ಆಗ ಅವನು ಗಂಗಾಧರಯ್ಯ ಅಂತ ಅಲ್ಲಿಂದ ಕೂಕೋತಾ ಹೋಗ್ತಾನೆ. ಅಷ್ಟೊತ್ತಿಗೆ ಗೋಪಾಲ ಗಂಗಾಧರ್ನ ಕರ್ಕೊ ಬಂದಿರ್ತಾರೆ. ಗಂಗಾಧರ್ ಅವ್ರು ಬಂದ ತಕ್ಷಣ ಅಪ್ಪ ಅಪ್ಪ ಅಂತ ಹೇಳಿ ಅವಳು ತುಂಬಾ ಹೆದರ್ಕೊಂಡು ಅವ್ರನ್ನ ಹಿಡ್ಕೊಂಡಿರ್ತಾಳೆ. ಗೋಪಾಲ ಇದ್ದವರು, ಗಂಗಾಧರಯ್ಯ ನಿನ್ ಮಗಳು ನಿದ್ದೆಯಲ್ಲಿ ಕನ್ವರ್ಸ್ತಾಳ ಅಂತ ಕೇಳ್ತಾರೆ. ಅವ್ರ ವಾಯ್ಸ್ ಕೇಳಿದ್ರು ಕೂಡ ಅವಳು ಹೆದರ್ಕೊಂಡು ಇವರೇ ನಮ್ಮ ಅಮ್ಮನ ಸಾಯಿಸಿದ್ದು ಅಂತ ಹೇಳ್ತಿರ್ತಾಳೆ. ಆಗ ಪುಟ್ಟಕ್ಕ ಇದ್ದವರು ಗೋಪಾಲಂಗೆ, ನೀನ್ ಸ್ವಲ್ಪ ಆಚೆ ಇರು ಅಂತ ಹೇಳ್ತಾರೆ. ಆಗ ಗೋಪಾಲ ಇದ್ದವನು ಏನೋ ಹೇಳಕ್ ಬರ್ತಾನೆ. ಹೇಳಿದ್ನಲ್ಲ ಹೊರಗಿರು ಅಂತ ಹೇಳಿ ಅಂತ ಪುಟ್ಟಕ್ಕ ಗೋಪಾಲನ ಅಲ್ಲಿಂದ ಹೊರ ಕಳಿಸ್ತಾರೆ. ಆಗ ಗಂಗಾಧರಯ್ಯ ಇದ್ದವರು, ಆಗಾಗ ಹೀಗೆ ಗಾಬರಿ ಬೀಳ್ತಾಳೆ ಅಂತ ಹೇಳ್ತಾರೆ. ಅಮ್ಮ ಹೋದಾಗ್ಲಿಂದ ಈ ತರ ಕೆಟ್ಟ ಕನ್ಸುಗಳು ಬೀಳ್ತಾ ಇರತ್ತೆ. ಎಷ್ಟು ಸರಿ ನನ್ ಬದ್ಲು ಅವ್ರ ಅಮ್ಮ ಇರ್ಬೇಕಿತ್ತು ಅನ್ಸತ್ತೆ. ಗಂಗಾಧರಯ್ಯ ಹೇಳಿದಾಗ ಪುಟ್ಟಕ್ಕನವರು, ಹಂಗ್ಯಾಕ ಅಂತೀಯಪ್ಪ, ಅನ್ಕೋಬೇಡ, ಪಾಪ ಇನ್ನ ಚಿಕ್ಕ ಹುಡುಗಿ, ಎಲ್ಲ ಸರಿ ಹೋಗತ್ತೆ. ನೀನ್ ದಿಗ್ಲು ಬೀಳಬೇಡ ಕಣವ್ವ, ನಾವೆಲ್ಲ ಇದೀವಿ, ಏನೋ ದಿಗ್ಲು ಬೀಳ್ಬೇಡ ಅಂತ ಅವಳಿಗೆ ಸಮಾಧಾನ ಮಾಡ್ತಾರೆ. ಹಾಗೆ ಪುಟ್ಟಕ್ಕ ಹೋಗಿ ದೇವ್ರ ಭಸ್ಮನ ತಂದು ಆ ಹುಡುಗಿ ಹಣೆಗೆ ಇಡ್ತಾರೆ. ಇನ್ ಯಾವ ಕೆಟ್ಟ ಕನ್ಸು ಬೀಳಕ್ಕಿಲ್ಲ, ಧೈರ್ಯವಾಗಿ ಮನ್ಕ ಅಂತ ಪುಟ್ಟಕ್ಕ ಹೇಳ್ದಾಗ ಗಂಗಾಧರಯ್ಯ ಕೂಡ ಅದನ್ನೇ ಹೇಳ್ತಾರೆ. ನಿಂಗೇನಾದ್ರೂ ಹೆದರಿಕೆ ಆದ್ರೆ ನನ್ ಪಕ್ಕ ಬಂದ್ ಮನಿಕ ಅಂತ ಪುಟ್ಟಕ್ಕನವರು ಮತ್ತೆ ಆ ಹುಡುಗಿಗೆ ಹೇಳ್ತಾರೆ. ಹಾಗೆ ಸುಮಂಗೆ ಮಗಿನ್ ನೋಡ್ಕ ಅಂತ ಹೇಳಿ ಪುಟ್ಟಕ್ಕನವರು ಮತ್ತೆ ಗಂಗಾಧರಯ್ಯ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಸ್ನೇಹ ಮತ್ತೆ ಕಂಠಿ ಚಕ್ಲಿ ತಿನ್ಕೋತಾ ನಡ್ಕೊಂಡು ಬರ್ತಾ ಇರ್ತಾರೆ. ಕಂಠಿ ಬೇಗ ತಿನ್ಬಿಡ್ತಾನೆ. ಆಗ ಸ್ನೇಹ ಇದ್ದಳು, ಇಷ್ಟು ಬೇಗ ತಿನ್ಬಿಟ್ರಾ ಅಂತ ಕೇಳ್ತಾಳೆ. ಸಕ್ಕದಾಗಿತ್ತು ಮೆಸ್ಸು, ಅದಕ್ಕೆ ಬಿರ್ನೆ ತಿನ್ಬಿಟ್ಟೆ ಅಂತ ಕಂಠಿ ಹೇಳ್ತಾರೆ. ಆಗ ಸ್ನೇಹ ಇದ್ದಳು, ಚಕ್ಲಿನ ಯಾವಾಗ್ಲೂ ಸುತ್ತಲೂ ಕಚ್ಕೊಂಡು ತಿನ್ಬೇಕು, ಅವಾಗ್ಲೇ ಮಜಾ ಅಂತ ಹೇಳ್ತಾರೆ. ಆಗ ಕಂಠಿ ಇದ್ದವರು, ಯಾಕೆ ಚಕ್ಲಿಗೆ ನೋವಾಯ್ತದ ಅಂತ ಕೇಳ್ತಾರೆ. ಆಗ ಸ್ನೇಹ ಇದ್ದಳು, ನಂಗೆ ಸೂರಣ್ಣನ ನೋಡ್ದಾಗಿಂದ ಯಾಕೋ ಒಂಥರ ಬೇಜಾರಾಗ್ತಿದೆ ಶ್ರೀ ಅಂತ ಸ್ನೇಹ ಹೇಳಿದಾಗ ಕಂಠಿ, ನಂಗೂವೆ ಅಂತ ಹೇಳ್ತಾರೆ. ಆಗ ಸ್ನೇಹ ಇದ್ದಳು, ಅವ್ರ ಹೆಂಡತಿ ಎಷ್ಟು ಲಕ್ಕಿ ಅಂತ ಹೇಳಿದಾಗ ಕಂಠಿ, ಆದ್ರೆ ಅವ್ರು ಇವಾಗ ಇಲ್ವಲ್ಲ ಮೆಸ್ಸು ಅಂತ ಹೇಳ್ತಾನೆ. ಮತ್ತೆ ಸ್ನೇಹ, ಅವ್ರ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದು ಈಗ ಸೂರಣ್ಣನ ನೋಡಿದ್ರೆ ಗೊತ್ತಾಗತ್ತೆ ಅಂತ ಸ್ನೇಹ ಹೇಳಿದಾಗ ಕಂಠಿ, ಪಾಪ ಯಾರ ದೃಷ್ಟಿ ಬಿತ್ತೋ ಏನೋ ಅಂತ ಬೇಜಾರಲ್ಲಿ ನಿಂತ್ಬಿಡ್ತಾನೆ. ಆಗ ಸ್ನೇಹ ಇದ್ದವಳು ಅವನ ಕೈನ ಹಿಡ್ಕೋತಾಳೆ. ಆಗ ಕಂಠಿ ಇದ್ದನು, ಜೀವನದಲ್ಲಿ ಇಲ್ಲಿವರೆಗೂ ಏನನ್ನೂ ಕೇಳ್ಕೊಂಡವನೇ ಅಲ್ಲ, ಇವಾಗ ಕೇಳ್ಕೋಬೇಕು ಅನಿಸ್ತಿದೆ ಅಂದಾಗ ಸ್ನೇಹ ಏನು ಅಂತ ಕೇಳ್ತಾಳೆ. ಆಗ ಕಂಠಿ, ಜೀವನದಲ್ಲಿ ಇಬ್ರು ಹೀಗೆ ಒಟ್ಟಿಗೆ ಇರಬೇಕು ಕೊನೆ ತನಕ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು, ಅದರಲ್ಲಿ ಕೇಳ್ಕೊಳ್ಳೋ ಅಂಥದ್ದೇನಿದೆ, ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ ಸ್ನೇಹ ಹೇಳಿದಾಗ ಕಂಠಿ, ಅಂದ್ರೆ ಸಾವನಾಗು ಅಂತ ಕೇಳ್ತಾನೆ. ಒಂದು ಕ್ಷಣನೂ ಆ ಕಡೆ ಈ ಕಡೆ ಆಗ್ಬಾರ್ದು, ಇಬ್ರು ಒಟ್ಟಿಗೆ ಹೊಂಟೋಗ್ಬೇಕು. ಒಬ್ರನ್ನ ಬಿಟ್ಟು ಬದುಕೋ ಕಷ್ಟ ನರ್ಕ ಅಂತ ಅಜ್ಜಯ್ ನೋಡಿದ್ಮೇಲೆ ಗೊತ್ತಾಯ್ತು
ಅಂತ ಕಂಟಿ ಸಪ್ಪಗೆ ಹೇಳ್ತಿರ್ಬೇಕಾದ್ರೆ ಸ್ನೇಹ ಇದ್ದವಳು ಐ ಲವ್ ಯು ಶ್ರೀ ಅಂತ ಕಂಟಿನ ಹಗ್ ಮಾಡ್ಕೋತಾಳೆ. ಆಗ ಕಂಟಿ ಇದನ್ನೇ ಕನ್ನಡದಲ್ಲಿ ಹೇಳ್ಬೋದಿತ್ತಪ್ಪ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು ಒಂದು ಕಿಸ್ ಕೊಟ್ಟು ನನ್ನ ಪ್ರಾಣಕ್ಕಿಂತ ಪ್ರೀತಿ ಜಾಸ್ತಿ ನಿಮ್ಮ ಮೇಲೇನೆ ಅಂತ ಹೇಳ್ತಾಳೆ. ಆಗ ಕಂಟಿ ಅವ್ವ ಜನ್ಮ ಕೊಟ್ಲು ಆದ್ರೆ ಜೀವನ ಹೇಳ್ಕೊಟ್ಟಿದ್ದು ನೀವೇಯ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು ಮತ್ತೆ ಸ್ನೇಹ ಒಂದು ಕಿಸ್ ಕೊಡ್ತಾಳೆ. ಆಗ ಕಂಟಿ ಇದ್ದನು ಮೆಸು ಇದೇನಿದು ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು ಸರಿಯಾಗಿ ನಿಂತ್ಕೊಳ್ಳಿ ಶ್ರೀ, ನಟ್ಟುಗೆ ಒಂದು ಕಿಸ್ ಕೊಡೋಕ್ಕೂ ಬಿಡ್ತಿಲ್ವಲ್ಲ ಅಂತ ಹೇಳ್ತಾಳೆ. ಹಂಗಂತ ಇಲ್ಲಿ ರಸ್ತೆನಾಗೆ ಅಂತ ಕಂಟಿ ಕೇಳ್ತಾನೆ. ಆಗ ಸ್ನೇಹ ಇದ್ದವಳು ಏನಿವಾಗ ನನ್ನ ಗಂಡನ ಮೇಲೆ ನಂಗೆ ಮುದ್ದು ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಕಂಟಿ ಇದ್ದನು ಅದು ಸರಿ, ಆದ್ರೆ ಹಿಂಗೆ ಪಬ್ಲಿಕ್ನಾಗೆ ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು ಪಬ್ಲಿಕ್ಕಾ, ಹಲೋ ಪಬ್ಲಿಕ್ ಯಾರಿದ್ದೀರಾ ಅಂತ ಜೋರಾಗಿ ಮಾತಾಡ್ತಾಳೆ. ಆಗ ಕಂಟಿ ಇದ್ದನು ಮೆಸು 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 ನೀವು ಮುಂದೆ ಡಿ ಸಿ ಆಗೋರು ಅಂತ ಕಂಟಿ ಹೇಳಿದಾಗ ಸ್ನೇಹ ಇದ್ದವಳು ಅದಕ್ಕೆ ಡಿ ಸಿ ಆಗೋರು ಗಂಡನ ಪ್ರೀತಿ ಮಾಡಬಾರ್ದಾ ಅಂತ ಕೇಳ್ತಾಳೆ. ಆಗ ಕಂಟಿ ಇದ್ದೋನು ಹಂಗಲ್ಲ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ಸ್ನೇಹ ಇದ್ದವಳು ಮಾಡ್ಬೋದಲ್ವಾ ಅಂತ ಮುಂದೆ ಬರ್ತಾಳೆ. ಆಗ ಕಂಟಿ ಇದ್ದೋನು ಮಿಸ್ಸು ಟೈಮ್ ಆಯ್ತು ಬನ್ನಿ ಅಂತ ಹೇಳಿದಾಗ ಸ್ನೇಹ ಇದ್ದಳು ಶ್ರೀ ಅಂತ ಹೇಳಿ ಅವನ್ನ ತಡೆದು ನಿಲ್ಲಿಸಿ ಅವನ ಭುಜದ ಮೇಲೆ ಕೈ ಹಾಕ್ತಾಳೆ. ಮತ್ತೆ ಸ್ನೇಹ ಕಂಟಿಗೆ ಮುತ್ಕೊಡೋ ಥರ ಹೋಗಿ ನಿಲ್ಲಿಸ್ಬಿಡ್ತಾಳೆ. ಆಗ ಕಂಟಿ ಕಣ್ಣು ಮುಚ್ತಾನೆ. ಅದನ್ನ ನೋಡ್ಬಿಟ್ಟು ಸ್ನೇಹ ಇದ್ದವಳು ನಗಾಡ್ತಾ ಎಷ್ಟು ನಾಚಿಕೆ ಅಲ್ಲ ನಿಮಗೆ, ಬನ್ನಿ ಹೋಗೋಣ ಅಂತ ಕರೀತಾಳೆ. ಇನ್ನು ಈ ಕಡೆ ಆ ಹುಡುಗಿ ಇದ್ದಳು ತುಂಬಾ ಜೋರಾಗಿ ಕೂಗುದ್ನಾ ಅಂತ ಸುಮನ್ನ ಕೇಳ್ತಾಳೆ. ಆಗ ಸುಮ ಇದ್ದಳು ನೀವು ಕೂಗಿದ್ದು ನಿಮಗೆ ಗೊತ್ತಿಲ್ವಾ, ಹೋಯ್ತು ನಾನೇ ಹೋಗಿ ಅವನ ಹತ್ರ ಮಲ್ಕೋತೀನಿ ಅಂತ ಹೇಳಿ ಸುಮ ಭಯದಿಂದ ಹೋಗ್ತಾಳೆ. ಆಗ ಆ ಹುಡುಗಿ ಇದ್ದಳು ಅಯ್ಯಯ್ಯೋ ಯಾಕೆ ಏನಾಯ್ತು ಅಂತ ಸುಮ ಕೇಳಿದಾಗ ನಂಗೆ ಒಬ್ಳೆ ಮಲ್ಗಕ್ಕೆ ಭಯ ಆಗತ್ತೆ ಅಂತ ಅವಳು ಹೇಳ್ತಾಳೆ. ಆಗ ಸುಮ ಇದ್ದಳು ಅಮ್ಮ ತಾಯಿ ನಿನ್ ಜೊತೆ ಮಲ್ಕೊಳ್ಳೋಕೆ ನಂಗೆ ಭಯ ಆಗತ್ತೆ ಅಂತ ಸುಮ ಹೇಳಿದಾಗ ಅವಳಿದ್ದವಳು ಸಾರಿ ಅಂತ ಕೇಳ್ತಾಳೆ. ಆಗಾಗ ಹೀಗಾಗ್ತಾ ಇರತ್ತೆ, ಕೆಲವು ದಿನಗಳಿಂದ ಹೀಗಾಗ್ತಿರ್ಲಿಲ್ಲ ಅಂತ ಹುಡುಗಿ ಹೇಳಿದಾಗ ಸುಮ ಇದ್ದಳು ಹೀಗಾದಾಗ ಬೇರೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ, ಲೈಕ್ ಪಕ್ಕದಲ್ಲಿ ಮಲಗಿರೋರ್ನ ಕತ್ತಿಸ್ಕೋದು ಆ ಥರ ಏನಾದರೂ ಅಂತ ಸುಮ ಕೇಳಿದಾಗ ಹುಡುಗಿ ಇದ್ದಳು ಛೇಚೆ ಆ ಥರ ಏನೂ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ. ಆಗ ಸುಮ ಇದ್ದವಳು ನಾನು ಕತೆಗಳಲ್ಲೆಲ್ಲ ಓದಿದ್ದೀನಿ, ಹೀಗೆ ಓಪನಿಂಗ್ ಸೀನಲ್ಲೇ ಪಕ್ಕದಲ್ಲಿ ಮಲಗಿರೋ ಹುಡುಗಿನೇ ಅಮಾಯಕ ಬಲಿ ಅಂತ ಹೇಳ್ತಾಳೆ. ಆಗ ಆ ಹುಡುಗಿ ಇದ್ದಳು ಇಲ್ಲ ನಾನೇನು ಮಾಡಲ್ಲ ಅಂತ ಹೇಳಿದಾಗ ಸುಮ ಇದ್ದಳು ಪ್ರಾಮಿಸ್ ಅಂತ ಹೇಳಿದಾಗ ಆ ಹುಡುಗಿ ಪ್ರಾಮಿಸ್ ಹಾಕ್ತಾಳೆ. ನಿಮ್ಮ ಮೇಲೆ ಪ್ರಾಮಿಸ್ ಅಂತ ಹೇಳಿದಾಗ ಸುಮ ಇದ್ದಳು ಅಯ್ಯೋಯ್ಯೋ ನನ್ನ ಮೇಲೆ ಪ್ರಾಮಿಸ್ ಬೇಡ ಬೇಡ ಊಫಿ ಊಫಿ ಅಂತ ಹೇಳ್ತಾಳೆ. ಆಗ ಆ ಹುಡುಗಿ ಇದ್ದಳು ನೀವು ಮಲ್ಕೋಬಹುದು ಬನ್ನಿ ಸುಮ ಅಂತ ಕರೀತಾಳೆ. ಹುಡುಗಿ ಇದ್ದಳು ಮತ್ತೆ ಬಾ ಸುಮ ಅಂತ ಹೇಳಿ ಕೈ ಬಿಸಿ ಕರೀತಾಳೆ. ಆಗ ಸುಮಂಗೆ ಭಯ ಆಗತ್ತೆ. ಎಲ್ಲಾ ದೇವ್ರುಗಳನ್ನು ನೆನ್ಕೋತ ನನ್ ಕಾಪಾಡ್ರಮ್ಮ ಅಂತ ಬೇಡ್ಕೋತಾಳೆ. ಸುಮ ಮಲ್ಕೊಳ್ಳೋಕೆ ಬಂದಾಗ ಆ ಹುಡುಗಿ ಇದ್ದಳು ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ, ನಾನು ಹೋಗಿ ಮೆಸಲ್ ಮಲ್ಕೋತೀನಿ ಅಂತ ಹೇಳ್ತಾಳೆ. ಸಾರಿ ಸುಮ ಅಂತ ಮತ್ತೆ ಹೇಳ್ತಾಳೆ. ನಾನಿರೋ ಜಾಗದಲ್ಲೆಲ್ಲ ತೊಂದರೆ ಆಗತ್ತೆ, ನನ್ನಿಂದ ಅಪ್ಪಂಗ್ ತೊಂದ್ರೆ, ಈಗ ನಿಮ್ಮೆಲ್ರಿಗೂ ತೊಂದ್ರೆ ತುಂಬಾ ಬೇಸರದಿಂದ ಹೇಳ್ತಾಳೆ. ಆಗ ಸುಮ ಇದ್ದಳು ಇಲ್ಲ ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಈ ಕಣ್ಣಲ್ಲಿ ನೀರು ತುಂಬಿಕೊಳ್ಳತ್ತೆ. ಅದನ್ನ ನೋಡಿ ಸುಮ ಇದ್ದಳು ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆ ಹುಡುಗಿ ಏನೂ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ. ನಿಮ್ಗೆ ಈ ಥರ ಆಗಿ ನೋಡಿ ನಾನು ಭಯ ಪಡ್ಕೊಂಡಿದ್ದು ನಿಜಾನೇ, ಆದ್ರೆ ನಿಮ್ಮ ಮನ್ಸಿಗೆ ನೋವಾಗ್ಲಿ ಅಂತ ನಾನು ಈ ಥರ ಮಾಡ್ಲಿಲ್ಲ ಅಂತ ಸುಮ ಹೇಳಿದಾಗ ಆ ಹುಡುಗಿ ಇದ್ದಳು ಇಲ್ಲ ಇಲ್ಲ ಅದಕ್ಕಲ್ಲ, ನನಗೆ ಹೀಗಾದಾಗ್ಲೆಲ್ಲ ಅಪ್ಪ ತುಂಬಾ ಬೇಜಾರು ಮಾಡ್ಕೊಳ್ಳೋರು, ಆದ್ರೆ ನಂಗೆ ಸಮಾಧಾನ ಮಾಡಕ್ಕೆ ಅವ್ವನು ಅಕ್ಕ ತಂಗಿರೋ ಯಾರೂ ಇರ್ತಾ ಇರ್ಲಿಲ್ಲ, ಫಸ್ಟ್ ಟೈಮ್ ಫ್ಯಾಮಿಲಿ ಸಿಕ್ದಂಗೆ ಅನಿಸ್ತಾ ಇದೆ ಅಂತ ಹುಡುಗಿ ಹೇಳ್ತಾಳೆ. ಸುಮ ನಾವಿದೀವಿ ಅಂತ ಹೇಳಿ ಒಂದು ಮುಗುಳ್ನಗೆನ ಬೀರ್ತಾಳೆ. ಇನ್ನು ಈ ಕಡೆ ಕಂಟಿ ಮತ್ತೆ ಸ್ನೇಹ ಮನೆಗೆ ಬರ್ತಾರೆ. ಸ್ನೇಹ ರೂಮ್ ಡೋರ್ನ ಲಾಕ್ ಮಾಡಿ ಕಂಟಿನ ಹಗ್ ಮಾಡ್ಕೋತಾಳೆ. ಆಗ ಕಂಟಿ ಇದ್ದನು ಇದೇನ್ ಮೆಸ್ಸು ಅಂತ ಹೇಳಿದಾಗ ಸ್ನೇಹ ಇದ್ದಳು ಈ ರಾತ್ರಿಲಿ ಈ ಮೆಸ್ಸು ಪಿಸ್ಸು ಎಲ್ಲ ಬೇಡ, ನನ್ನ ಹೆಸರಿಟ್ಟೆ ಕರೀರಿ ಅಂತ ಹೇಳ್ತಾಳೆ. ಇದೇನು ಹೆಸರಿಟ್ಟು ಕರೀರಿ ಅಂದ್ರೆ ಕಣ್ ಬಿಟ್ಕೊಂಡು ನೋಡ್ತಿದ್ದೀರಾ ಕಂಠೇಶ್ವರ ಅವರೇ, ಅಲ್ಲಿ ಈಗ ನನ್ನ ಹೆಸರು ಕರೀರಿ ಅಂತ ಸ್ನೇಹ ಹೇಳಿದಾಗ ಕಂಟಿದ್ದು ನಮ್ಮೆಸೋ ಈ ನಡುರಾತ್ರಿಲಿ ಹೆಸರಿಡ್ದು ಕರೆಯೋ ಆಟ ಎಲ್ಲ ಬೇಕಾ ಅಂತ ಕೇಳ್ತಾನೆ. ಆಗ ಸ್ನೇಹ ಇದ್ದವಳು ಕಂಟಿನ ತಳ್ಬಿಟ್ಟು ಅವನ ಎದೆ ಮೇಲೆ ಮಲ್ಕೊಂಡು ಮತ್ತೆ ಇನ್ಯಾವ ಆಟ ಬೇಕು ನಮ್ಮ ಯಜಮಾನ್ರಿಗೆ ಅಂತ ಕೇಳ್ತಾಳೆ. ಆಗ ಕಂಟಿ ಇದ್ದವನು ಮೆಸ್ಸೋ ನೀವು ಮುಂದೆ ಡಿ ಸಿ ಆಗೋರು ಅಂತ ಕಂಟಿ ಹೇಳಿದಾಗ ಸ್ನೇಹ ಇದ್ದವಳು ಅದಕ್ಕೆ ಅಂತ ಕೇಳ್ತಾಳೆ. ಆಗ ಕಂಟಿ ಸ್ಯಾನೆ ಜವಾಬ್ದಾರಿ ಇರ್ತೈತೆ ಅಂತ ಕಂಟಿ ಹೇಳಿದಾಗ ಸ್ನೇಹ ಇದ್ದವಳು ಈ ಹೊತ್ನಲ್ಲಿ ಜವಾಬ್ದಾರಿ ಕವಲ್ದಾರಿ ಅಂತ ಹೇಳ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಆಗ ಕಂಟಿ ಇದ್ದನು ಅದು ನಾನು ಏನ್ ಹೇಳಕ್ ಬಂತಾ ಇದ್ದೀನಿ ಅಂದ್ರೆ ಅಂತ ಹೇಳ್ಬೇಕಾದ್ರೆ ಸ್ನೇಹ ಇದ್ದವಳು ಕಂಟಿಗೆ ಒಂದು ಮುತ್ತು ಕೊಡ್ತಾಳೆ. ಆಗ ಸ್ನೇಹ ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಅಂತ ನಂಗೆ ಗೊತ್ತು, ನಾನು ಯಾವ ಜವಾಬ್ದಾರಿನೂ ಮರ್ತಿಲ್ಲ, ಅದ್ರ ಜೊತೆ ನನ್ನ ಸಂಸಾರನೂ ಮರೆಯಲ್ಲ ಅಂತ ಇಬ್ರು ಮಲ್ಕೋತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಡಾನ್ ದಾಸಪ್ಪ ಫೋನ್ ಮಾಡ್ತಾರೆ. ಅವರು ತಿಂಡಿ ತಿಂತಾ ಕೂತಿರ್ತಾರೆ. ಆಗ ಇಷ್ಟೊತ್ತಲ್ಲಿ ಯಾರಪ್ಪ ಫೋನ್ ಮಾಡ್ತಿರೋದು ಅಂತ ಫೋನ್ನ ಪಿಕ್ ಮಾಡ್ತಾರೆ. ಹಲೋ ಯಾರು ಅಂತ ಕೇಳಿದಾಗ ಡಾನ್ ದಾಸಪ್ಪ ಇದ್ದರು ನಾನು ಯಾರು ಅಂತಾನೆ ಗೊತ್ತಿಲ್ವೇನಪ್ಪ, ನನ್ನ ನಂಬರ್ ನಿನ್ನ ಮೊಬೈಲಲ್ಲಿ ಸೇವ್ ಇಲ್ವಾ, ನಾನು ಡಾನ್ ದಾಸಪ್ಪ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅಣ್ಣ ಬಾಸು ನೀವು ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದ್ದೀರಾ ಅಂತ ಕೇಳ್ತಾರೆ.
ನನ್ನ ಹೆಸರು ಹೇಳ್ಕೊಂಡು ನಿನ್ನ ಹತ್ರ ಒಬ್ರು ಬಂದಿದ್ರಲ್ಲ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರು ಹಾಂ ಹೌದಣ್ಣ ಅಂತ ಬಾಯದಿಂದ ಹೇಳ್ತಾರೆ. ಆಗ ಡಾನ್ ದಾಸಪ್ಪ ಇದ್ದವರು ನಾನೊಂಥರ ನೋಟಿದ್ದಂಗೆ, ನಾನು ಅಲ್ಲಿಲ್ಲ ಅಂದರೂ ನನ್ನ ಹೆಸರೇ ಇಡೀ ಊರು ತುಂಬ ಹರಿದಾಡುತ್ತೆ, ನನ್ನ ಹೆಸರೇ ಕೆಲಸ ಮಾಡುತ್ತೆ ಅಂತ ಡಾನ್ ದಾಸಪ್ಪ ಹೇಳ್ತಾರೆ. ಹೌದಣ್ಣ ನಿಮ್ಮ ಕಡೆಯವರು ಬಂದಿದ್ರು ಅಂತ ಇನ್ಸ್ಪೆಕ್ಟರ್ ಮತ್ತೆ ಹೇಳ್ತಾರೆ. ಹುಡುಗಿ ಫೋಟೋ ನೋಡಿದ್ಯಾ ಅಂತ ಡಾನ್ ದಾಸಪ್ಪ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರು ಸಿಟ್ಟಿನಲ್ಲಿ ನೋಡಿದ್ದೀನಣ್ಣ ಅಂತ ಹೇಳ್ತಾರೆ. ಗೌಳೆ ಆ ಹುಡುಗಿ ಅಂತ ಹೇಳಿ ಇನ್ಸ್ಪೆಕ್ಟರ್ನ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ಗೆ ಸಿಟ್ಟು ತುಂಬಾನೇ ಬರ್ತಾ ಇರತ್ತೆ. ಆ ಹುಡುಗಿನ ನೋಡ್ತಾ ಇದ್ರೆ ಎಂಥವ್ರಿಗೂ ಅನ್ಸುತ್ತಲ್ಲ ಅಂತ ಹೇಳಿ ಡಾನ್ ದಾಸಪ್ಪ ಹೇಳಿದಾಗ ಇನ್ಸ್ಪೆಕ್ಟರು ಅಣ್ಣ ಅದು ಅಂತ ಏನೋ ಹೇಳಕ್ ಬರ್ತಾರೆ. ಇನ್ನು ಈ ಕಡೆ ಕಂಟಿ ಇದ್ದನು ಸ್ನೇಹನ್ ಡ್ರೆಸ್ಗಳನ್ನೆಲ್ಲ ಮಡ್ಚಿ ಬ್ಯಾಗಲ್ಲಿ ಹಾಕಿರ್ತಾನೆ. ಮೆಸ್ಸು ನಿಮಗೆ ಬೇಕಾಗಿರೋದ್ನೆಲ್ಲ ಇಲ್ಲಿ ಇಟ್ಟಿವ್ನಿ ಅಂತ ಹೇಳಿ ಕಂಟಿ ಹೇಳ್ತಿರ್ಬೇಕಾದ್ರೆ ವಸು ರೂಮ್ ಒಳಗೆ ಬರ್ತಾಳೆ. ಕಂಟಿ ಸ್ನೇಹನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿರೋದನ್ನ ನೋಡಿ ವಸು ಇದ್ದವಳು ನಗಾಡ್ತಾ ಅಣ್ಣಯ್ಯ ನೀನು ಸ್ನೇಹನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ಯಾ, ಅದು ಇಷ್ಟು ಬೇಗ, ನೀನೇ ಅರ್ಜೆಂಟ್ನಲ್ಲಿ ಕಳ್ಸೋ ಥರ ಇದೆಯಾ ಅಂತ ವಸು ಕೇಳ್ತಾರೆ. ಅವಳು ಹೋಗೋಕೆ ಇನ್ನೂ ಟೈಮ್ ಇದೆ ಅಣ್ಣಯ್ಯ ಅಂತ ವಸು ಹೇಳಿದಾಗ ಕಂಟಿ ಆ ಥರ ಏನಿಲ್ಲ ತಂಗೆವ, ಅದು ನಿಮ್ಮ ಅದಕ್ಕೆ ಏನನ್ನು ಮರಿಬಾರ್ದು ಅನ್ನೋ ಕಾರಣಕ್ಕೆ ನಾನೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಕಂಟಿ ಹೇಳ್ತಾನೆ. ಆಗ ವಸು ಇದ್ದವಳು ಅಂದರೆ ಅವಸರದಲ್ಲಿ ಕಳಿಸ್ಬೇಕು ಅಂತನಾ ಅಥವಾ ಕಳ್ಸೋಕೆ ಇಷ್ಟ ಇಲ್ಲ ಅಂತನಾ ಅಂತ ವಸು ಕೇಳಿದಾಗ ಕಂಟಿ ಚೆಚೆ ಎರಡೂ ಅಲ್ಲ, ಕಳ್ಸೋಕೆ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿ, ಆ ಟ್ರೈನಿಂಗು ನಮ್ಮೂರ್ನಾಗೆ ಇಲ್ಲ ಬೆಂಗಳೂರಿನಾಗೆ ಇಲ್ಲ ನಮ್ಮ ಕರ್ನಾಟಕದಾಗೆ ಎಲ್ಲರೂ ಇದ್ದಿದ್ರೆ ಸಂದಾಗಿರ್ತಿತ್ತು ಅಂತ ಕಂಟಿ ಹೇಳಿದಾಗ ವಸು ಇದ್ದಳು ಅಣ್ಣಯ್ಯ ನನಗೆ ಅರ್ಥ ಆಗ್ತಿದೆ ನಿನ್ನ ಮನಸ್ಸಿನ ತಳಮಳ, ಸ್ನೇಹನ್ ಬಿಟ್ಟು ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಅಂತ ವಸು ಕೇಳಿದಾಗ ಕಂಟಿ ಅಯ್ಯೋ ಅದು ನೆನ್ಸ್ಕೊಂಡ್ರೇನೆ ದಿಗ್ಲಾಗ್ತೈತೆ ಕಣವ್ವ ಅಂತ ಕಂಟಿ ಬೇಸರದಲ್ಲಿ ಹೇಳ್ತಿರ್ಬೇಕಾದ್ರೆ ವಸು ಇದ್ದೋಳು ಅಪ್ಪಿತಪ್ಪಿ ಸ್ನೇಹಂಗೆ ದೆಲ್ಲಿಲ್ಲೋ ಬೇರೆ ಕಡೆ ಎಲ್ಲಾದ್ರೂ ಪೋಸ್ಟಿಂಗ್ ಹಾಕಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಒಬ್ನೇ ಇರೋದನ್ನ ರೂಢಿ ಮಾಡ್ಕೊ ಅಣ್ಣಯ್ಯ ಅಂತ ಮತ್ತೆ ಹೇಳ್ತಾಳೆ. ಮೇಲೆ ಬರೀ ಫೋನ್ ಕಾಲ್ ಅಷ್ಟೇ ಅಂತ ಹೇಳಿದಾಗ ಕಂಟಿ ಇದ್ದೋನು ಇದೇನು ಹಿಂಗೆ ಹೇಳ್ತಿದ್ಯಾ ಬಿಡ್ತು ಬಿಡ್ತು ಅನ್ನು ಅಂತ ಕಂಟಿ ಫೀಲ್ ಮಾಡ್ಕೋತಾನೆ. ಆಗ ವಸು ಇದ್ದೋಳು ಅಣ್ಣಯ್ಯ ನಿಜವಾಗ್ಲೂ ಫೀಲ್ ಮಾಡ್ಕೋತಾ ಇದೀಯಾ, ನಾನು ಸುಮ್ಮನೆ ಕಾಲು ಎಳೆಯಕ್ಕಂದೆ ಅಷ್ಟೇ, ಸಾರಿ ರಾಂಗ್ ವಿಷಯದಲ್ಲಿ ತಮಾಷೆ ಮಾಡ್ತಿದ್ದೀನಿ, ಸ್ನೇಹ ಹೋಗಿ ಬೇಗ ಬರ್ತಾಳೆ, ನೀನೇನು ಯೋಚನೆ ಮಾಡಬೇಡ ಅಂತ ವಸು ಹೇಳಿದಾಗ ಕಂಟಿ ಇದ್ದೋನು ಮೆಸ್ನ ನೋಡ್ದಾಗಿಂದ ಇಲ್ಲಿ ತನಕ ಅಬ್ಬಬ್ಬಾ ಅಂದರೆ 2 ದಿನ ಅದಕ್ಕೂ ಮುಂದೆ ಬಿಟ್ಟಿದ್ದವನೇ ಅಲ್ಲ, ಅವ್ರ ಕೋಪ ಮಾಡ್ಕೊಂಡ್ರುವೆ ನನ್ನ ಮುಂದೆನೇ ಇರ್ತಿದ್ರು, ಅವ್ರು ನೋಡೋದ್ರಾಗೆ ಒಂಥರ ಖುಷಿ ಒಂಥರ ಸಮಾಧಾನ ಅಂತ ಹೇಳ್ತಾನೆ. ಮತ್ತೆ ಆದರೆ ಅವರು ಹೊರಡೋ ಸಮಯ ಹತ್ರ ಬರ್ತಿದ್ದಂಗೆ ಎದೆನಾಗ ಏನೋ ಒಂಥರ ಭಾರ ತಂಗ್ಯವ್ವ, ಅದನ್ನ ಯಾರ ತಾವನ್ನು ಹೇಳ್ಕೊಳಕ್ ಆಯ್ತಾ ಇಲ್ಲ, ತಾವ್ ಹೇಳ್ಕೊಳ್ಳೋಣ ಅಂದ್ರೆ ಅವ್ರು ಟ್ರೈನಿಂಗಲ್ಲಿರೋ 8 ದಿನನೂ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೋತಾ ಕೂತ್ಕೊಂತಾರೆ, ಅದಕ್ಕೆ ಅವ್ರು ಹೋಗ್ತಾ ಇರೋದು ನನಗೇನು ಬೇಸರ ಇಲ್ಲ ಅನ್ನೋ ಹಂಗೆ ಅವ್ರ ಮುಂದೆ ಖುಷಿಯಾಗಿದ್ದೀನಿ ಅಂತ ಕಂಟಿ ಹೇಳಿದಾಗ ವಸು ಇದ್ದಳು ಸ್ನೇಹ ತುಂಬಾನೇ ಅದೃಷ್ಟ ಮಾಡಿದಾಳೆ ಅಂತ ವಸು ಹೇಳಿದಾಗ ಕಂಟಿ ಇದ್ದನು ಇಲ್ಲ ತಂಗ್ಯವ್ವ ಹೆಂಗೆಂಗೋ ಇದ್ದಿದ್ದು ನನ್ನನ್ನ ಮತ್ತೆ ಮನ್ಸ್ನಾಗ ಮಾಡಿದ್ದು ಮೆಸ್ಸು, ಅವ್ರು ನನಗೆ ಸಿಗಕ್ಕೆ ನಾನ್ ಪುಣ್ಯ ಮಾಡೀವ್ನಿ ಅಂತ ಇಬ್ರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸ್ನೇಹ ಬರ್ತಾಳೆ. ಏನದ್ಕೆ ನಿಮ್ಮ ಅಣ್ಣನ್ ತಾವ ಏನೋ ಬಾರಿ ಡಿಸ್ಕಷನ್ ಅಲ್ಲಿದ್ದೀರಾ ಅಂತ ಕೇಳ್ತಾಳೆ. ಆಗ ಕಂಟಿ ಇದ್ದೋನು ನಾ ಹೇಳಿದ್ದನ್ನ ಅವ್ರ ಹತ್ರ ಹೇಳ್ಬೇಡ ಅಂತ ಕಣ್ಸನ್ನೆ ಮಾಡ್ತಾನೆ. ಆಗ ವಸು ಅದಕ್ಕೊಪ್ಪಿ ಸುಮ್ನಾಗ್ತಾಳೆ. ಆಗ ವಸು ಇದ್ದಳು ಅಣ್ಣಯ್ಯ ಏನೋ ಪ್ಯಾಕ್ ಮಾಡ್ತಾ ಇದ್ದ ಅದನ್ನೇ ನೋಡ್ತಿದ್ದೆ ಸ್ನೇಹ ಅಂತ ಕೇಳಿದಾಗ ಸ್ನೇಹ ಇದ್ದಳು ನೀವು ಪ್ಯಾಕ್ ಮಾಡ್ತಿದ್ದೀರಾ ಶ್ರೀ, ಯಾಕೆ ನಾನು ಮಾಡ್ತೀನಿ ಬಿಡಿ ಅಂತ ಸ್ನೇಹ ಹೇಳಿದಾಗ ಕಂಟಿ ಇದ್ದೋನು ಆಮೇಲೆ ನೀವು ಏನಾರ ಮರ್ತ್ಗಿತ್ ಹೋಗ್ಬಿಟ್ರೆ ಅದಕ್ಕೆ ನಾನೇ ಪ್ಯಾಕ್ ಮಾಡಿದೆ ಅಂತ ಹೇಳ್ತಾನೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆ